ಜಾತಿ ಗಣತಿ ಸಮೀಕ್ಷೆಯಲ್ಲಿ ಹೊಲೆಯ ಎಂದು ನಮೂದಿಸಲು ಸಭೆ ನಿರ್ಣಯ. ಸದ್ಯದಲ್ಲಿಯೇ ಜಿಲ್ಲೆಯಲ್ಲಿ ಹೊಲೆಯರ ಬೃಹತ್ ಸಮಾವೇಶ. ಪಾಪು. ಚಾಮರಾಜನಗರ ಜಿಲ್ಲೆಯಲ್ಲಿ ಸರ್ಕಾರ ಪರಿಶಿಷ್ಟ ಜಾತಿಗಳ ಜನಸಂಖ್ಯೆಯನ್ನು ಸಮೀಕ್ಷೆ ಮಾಡಲು ಮುಂದಾಗಿದ್ದು, ಜಾತಿ ಗಣತಿ ಸಮೀಕ್ಷೆಯಲ್ಲಿ ಸಮುದಾಯದವರು ಆದಿಕರ್ನಾಟಕ ಹೊಲೆಯ ಎಂದು ನಮೂದಿಸಬೇಕು ಎಂದು ಸಭೆಯಲ್ಲಿ ಸರ್ವಾನುಮತದಿಂದ ನಿರ್ಣಯ ಮಾಡಲಾಯಿತು. ನಗರದ ಡಾ. ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ದಲಿತ ಮಹಾಸಭಾದ ಅಧ್ಯಕ್ಷ ವೆಂಕಟರಮಣಸ್ವಾಮಿ ಪಾಪು ನೇತೃತ್ವದಲ್ಲಿ ನಡೆದ ಹೊಲೆಯ ಸಮುದಾಯದ ಮುಖಂಡರ ಸಭೆಯಲ್ಲಿ 3 ಪ್ರಮುಖ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಯಿತು. ಒಳ ಮೀಸಲಾತಿ ನೀಡುವುದಕ್ಕೂ ಮುನ್ನ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಗಳ 101 ಉಪಜಾತಿಗಳಲ್ಲಿರುವ ನಿಖರ ಜನಸಂಖ್ಯೆಯನ್ನು ದಾಖಲು ಮಾಡಲು ಜಾತಿ ಗಣತಿಗೆ ಸೂಚನೆ ನೀಡಿರುವುದು ಸ್ವಾಗತಾರ್ಹ. ಈ ಸಂದರ್ಭದಲ್ಲಿ ಹೊಲೆಯ ಸಮುದಾಯದ ನಾವುಗಳು ನಮ್ಮ ಜಾತಿಯನ್ನು ಸ್ಪಷ್ಟವಾಗಿ ನಮೂದಿಸಬೇಕು. ಈ ಸಂಬಂಧ ರಾಜ್ಯದಾದ್ಯಂತ ಒಂದೇ ಮಾದರಿಯಲ್ಲಿ ಜಾತಿಯನ್ನು ನಮೂದಿಸಿ ನಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗಟ್ಟು ಕಾಯ್ದುಕೊಳ್ಳಬೇಕಾಗಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಯಿತು. ಪ್ರಮುಖವಾಗಿ ಜಾತಿ ಗಣತಿಯ ತಂಡ ಮನೆ ಮನೆಗೆ ಸಮೀಕ್ಷೆಗೆ ಬರುತ್ತಿದ್ದು, ಈ ಸಂದರ್ಭದಲ್ಲಿ ಜಾತಿ ಕಾಲಂನಲ್ಲಿ ಆದಿಕರ್ನಾಟಕ ಹೊಲೆಯ ಎಂದು ನಮೂದಿಸುವುದು. ಏಪ್ರಿಲ್ 12ರಂದು ಬೆಂಗಳೂರಿನಲ್ಲಿ ನಡೆಯುವ ಸಮಾವೇಶಕ್ಕೆ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮುಖಂಡರು ಭಾಗವಹಿಸುವುದು. ಅದೇ ಮಾದರಿಯಲ್ಲಿ ಜಿಲ್ಲೆಯಲ್ಲಿ ಬೃಹತ್ ಹೊಲೆಯರ ಸಮಾವೇಶವನ್ನು ಆಯೋಜನೆ ಮಾಡಿ ಜಿಲ್ಲೆಯ ನಮ್ಮ ಶಕ್ತಿಯ ಪ್ರದರ್ಶನ ಮಾಡುವ ಕುರಿತ 3 ಪ್ರಮುಖ ನಿರ್ಣಯವನ್ನು ಕೈಗೊಳ್ಳಲಾಯಿತು. ದಲಿತ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷ ವೆಂಕಟರಮಣಸ್ವಾಮಿ ಪಾಪು ಮಾತನಾಡಿದರು. ಸಭೆಯಲ್ಲಿ ಮುಖಂಡರಾದ ಆರ್. ಮಹದೇವ್, ಸೋಮೇಶ್ವರ್, ಅಯ್ಯನಪುರ ಶಿವಕುಮಾರ್, ವಕೀಲ ಪ್ರಸನ್ನಕುಮಾರ್, ಸಿಎಂ ಕೃಷ್ಣಮೂರ್ತಿ, ಸಿಎಂ ಶಿವಣ್ಣ, ಪರ್ವತರಾಜ್, ವಾಸು, ಮಾಡ್ರಹಳ್ಳಿ ಸುಭಾಷ್, ಕೃಷ್ಣಯ್ಯ ಸೇರಿದಂತೆ ಅನೇಕ ಮುಖಂಡರು ಮಾತನಾಡಿ, ನಮ್ಮ ಜನಸಂಖ್ಯೆಯ ಬಗ್ಗೆ ತಪ್ಪು ಮಾಹಿತಿ ರವಾನೆ ಮಾಡಲಾಗುತ್ತಿದೆ. ನಮ್ಮ ಜನಸಂಖ್ಯೆಯನ್ನೇ ಕಡಿಮೆ ಎಂದು ಬಿಂಬಿಸಿ ಮೀಸಲಾತಿಯನ್ನು ಸ್ಪರ್ಶ ಸಮಾಜಗಳು ಪಡೆದುಕೊಳ್ಳಲು ಮುಂದಾಗಿವೆ. ಹೀಗಾಗಿ ಜಾತಿ ಸಮೀಕ್ಷೆಯಲ್ಲಿ ಎಲ್ಲರೂ ನಿಖರವಾದ ಮಾಹಿತಿ ನೀಡಬೇಕು ಎಂದು ಆಗ್ರಹಿಸಿದರು. ಮಾದಿಗ ಸಮಾಜದವರು ಒಳ ಮೀಸಲಾತಿಗೆ ಆಗ್ರಹಿಸುತ್ತಿರುವುದು ಸರಿಯಾಗಿದೆ. ಆದರೆ ನಮ್ಮ ಸಮಾಜದ ಸಚಿವರನ್ನು ತೇಜೋವಧೆ ಮಾಡಿ ಕೆಲವರು ನಾಯಕರಾಗಲು ಮುಂದಾಗಿದ್ದಾರೆ. ಇದರ ವಿರುದ್ಧ ನಾವೆಲ್ಲರೂ ಸಂಘಟಿತ ಹೋರಾಟ ಮಾಡಬೇಕಾಗಿದೆ. ಸಮುದಾಯದ ಬಂಧುಗಳು ಮೈಮರೆತು ಕೂರಬೇಡಿ ಎಂದು ಮುಖಂಡರು ಮನವಿ ಮಾಡಿದರು. ಸಭೆಯಲ್ಲಿ ದಲಿತ ಮುಖಂಡರಾದ ಮಹದೇವಯ್ಯ, ಮ್ಯಾಡಮೂಡ್ಲು ಬಸವಣ್ಣ, ಕಾಗಲವಾಡಿ ಜಯಶೇಖರ್, ಆರ್. ಮಹದೇವ್, ಮಹೇಶ್ ಇತರರು ಭಾಗವಹಿಸಿದ್ದರು. ವರದಿ ಹೊಮ್ಮನಂಜುಂಡ ನಾಯಕ, NKS TV4 ಚಾಮರಾಜನಗರ. ಸರ್ಕಾರ ಮುಟ್ಬೇಕಿದು ಗೊತ್ತಾಗಬೇಕಿದು. ಸರಿ, ನಾನು ಹೇಳೋದು ಹೋಗೋದು ಫಸ್ಟ್ ಜೈ ಭೀಮ್ ಅಂದ್ರೆ ಮುಟ್ಬೇಕು ಸರ್ಕಾರ. ಸರ್ಕಾರ ಮುಟ್ಬೇಕು ಅದು. ಈಗ ಫಸ್ಟ್ ಜೈ ಭೀಮ್ ಅಂತ ಹೇಳೋಣ, ನೆಕ್ಸ್ಟ್ ಒಲೆ ಅಂತ ಹೇಳೋಣ. ಇವತ್ತು ಚಾಮರಾಜನಗರ ಜಿಲ್ಲೆಯ ಹೊಲೆಯ, ಬಲಗೈ, ಆದಿ ಕರ್ನಾಟಕ ಹೊಲೆಯ ಮತ್ತು ಛಲವಾದಿ ಸಮುದಾಯದ ಜನ ಎಲ್ಲ ಸೇರಿ ಅಂಬೇಡ್ಕರ್ ಭವನದಲ್ಲಿ ನಾವು ಬರುವಂಥ ನಾಗಮೋಹನ್ ದಾಸ್ ಆಯೋಗಕ್ಕೆ ನಾವು ಸಮೀಕ್ಷೆ ಬಂದಂಥ ಸಂದರ್ಭದಲ್ಲಿ ನಾವು ಒಟ್ಟಾಗಿ ನಮ್ಮ ಜಿಲ್ಲೆಯ ಜನ ಹೊಲೆಯ ಅಂತಲೇ ಭರಿಸಬೇಕು ಅಂತಕ್ಕಂಥ ತೀರ್ಮಾನ ಆಗಿದೆ. ಈ ಸಭೆ ನಿರ್ಣಯ ಏನಪ್ಪ ಅಂತಂದರೆ ಒಳ ಮೀಸಲಾತಿಯನ್ನು ಸ್ವಾಗತ ಮಾಡ್ತೀವಿ. ಎರಡನೇದು, ಸಮೀಕ್ಷೆಗೆ ಕಾಲಮಿತಿ ಕೊಡಬೇಕು, ಕಾಲಾವಕಾಶ ಕೊಡಬೇಕು. ಕಾಲಮಿತಿ ಅಲ್ಲ, ಕಾಲಾವಕಾಶ ಕೊನೆ ಪಕ್ಷ 1 ವರ್ಷನಾರು ಕೊಡಬೇಕು. ಮೂರನೇದು, ಸರಿಯಾದ ದಿಕ್ಕಿನಲ್ಲಿ ಸಮೀಕ್ಷೆಯನ್ನು ಮಾಡೋದಕ್ಕೆ ಈ ಕೆಲವರು ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ಬೆಂಗಳೂರಿನಂಥ ಊರುಗಳಲ್ಲಿ ಶೋಷಿತ ಸಮುದಾಯದರು ಬಾಡಿಗೆ ಮನೆ ಇಲ್ಲಿ ಅವ್ರಿಗೆ ಸಾರ್ವಜನಿಕವಾಗಿ ನಾವು ಅವ್ರ ಜಾತಿ ಹೇಳ್ಕೊಳ್ಳೋಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ತಾಲೂಕಲ್ಲಿ, ಜಿಲ್ಲೆ ಹೆಡ್ ಕ್ವಾರ್ಟರ್ನಲ್ಲಿ, ಬೆಂಗಳೂರಿನಲ್ಲಿ ಒಂದು 8-10 ಕಡೆ ಒಂದು ಆಫೀಸ್ ಓಪನ್ ಮಾಡಬೇಕು. ಯಾರೂ ತಮ್ಮ ಜಾತಿಯನ್ನು ಸಾರ್ವಜನಿಕವಾಗಿ ಹೇಳೋಕ್ಕಾಗಲ್ಲ
ಅವರೆಲ್ಲ ಬಂದು ಅಲ್ಲಿ ತಮ್ಮ ಜಾತಿಯನ್ನು ದಾಖಲೆ ಮಾಡೋಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಈ ಸಭೆ ನಿರ್ಣಯ ಆಗಿದೆ. ಮತ್ತು ಒಂದು 15 ದಿನದ ಒಳಗಡೆ ಚಾಮರಾಜನಗರದಲ್ಲಿ ವಲಯರ ಬಲಗೈನವರ ಒಂದು ಬೃಹತ್ ಸಮಾವೇಶ ಮಾಡಬೇಕು, ಒಂದು 25,000 ಜನ ಸೇರಿ ಅಂತೇಳಿ ಒಂದು ತೀರ್ಮಾನ ಆಗಿದೆ. ಅದು ಸದ್ಯದಲ್ಲಿ ಒಂದು 15 ದಿನದ ಒಳಗಡೆ ಮಾಡಬೇಕು ಅಂತ ಅದು ತೀರ್ಮಾನ ಆಗಿದೆ. ಜನಗಣತಿ ಬಳಸಿರಲ್ಲ, ಜನಗಣತಿ ವಲಯರನ್ನು ಬಳಸಿರಲ್ಲ. ಜನ ನೋಡಿ ವಲಯ ಅಂತ ಬಲಿಸಬೇಕು. ಆದಿ ಕರ್ನಾಟಕ ಅಂತ ಬಲಿಸಿರುವೆ ಬ್ರಾಕೆಟ್ನಲ್ಲಿ ವಲಯ ಇರಬೇಕು, ಬಲಗೈ ಅಂತ ಇರಬೇಕು, ಚಲವಾದಿ ಅಂತ ಇರಬೇಕು, 4-5 ಕಾಲಮ್ ಕೊಡ್ತಾರೆ. ಏನೇ ಬರಿಸಿರುವೆ ವಲಯ ಅನ್ನೋದೊಂದು ಪದ ಬರಲೇಬೇಕು. ಇಲ್ಲ ಅಂದರೆ ನಮ್ಗೆ ಅನ್ಯಾಯ ಆಗುತ್ತೆ. ಇದಕ್ಕೆ ಯಾರು ಹಿಂದೆ ಮುಂದೆ ನೋಡಬಾರ್ದು, ಮುಜುಗರ ಕೊಡಬಾರ್ದು. ಅವಮಾನ ಪದವಲ್ಲ ಅದು, ಸಾಂವಿಧಾನಿಕ ಪದ ವಲಯ ಅಂತಕ್ಕಂಥದ್ದು. ವಲಯ ಅಂದರೆ ವಲಯ ಒಡೆಯ, ವಲಯ ಉಳೋನು, ವಲಯ ಮಾಡುವವನು ಅಂತ ಅರ್ಥ. ಹಾಗಾಗಿ ಕೀಳಿರಿಮೆ ಬೇಡ. ಇದು ಭಾಳ ಅಂತಿಮವಾದ ಸಮೀಕ್ಷೆ. ಸನ್ಮಾನ್ಯ ನಾಗಮೋಹನ್ ದಾಸ್ ಅವ್ರನ್ನ ಸೂಕ್ತವಾದ ಅಭ್ಯರ್ಥಿಯನ್ನು ಆಯೋಗದ ಅಧ್ಯಕ್ಷರಾಗಿ ಮಾಡಿದೆ ಸರ್ಕಾರ. ಅವರು ನ್ಯಾಯ ಒದಗಿಸ್ತಾರೆ ಅಂತ ನಾವೆಲ್ಲ ನಂಬಿ ಇವತ್ತು ಅದನ್ನು ಸಮೀಕ್ಷೆ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ದೀವಿ. ನಾವೆಲ್ಲ ಬರೆಸಕ್ಕೆ ರೆಡಿ ಇದ್ದೀವಿ. ಸಣ್ಣ ಗ್ರಾಮದಲ್ಲಿ ಒಬ್ಬರಿಬ್ಬರಾದರೂ ಸೇರಿಸಿದ್ವಿ. ಎಲ್ಲ ಊರಿನ ಉಳಿದಂತೆ ನಮ್ಮ ಜಿಲ್ಲೆಯ ಬೇರೆ ಬೇರೆ ತಾಲೂಕಿನ ಎಲ್ಲ ಸಂಘಟನೆಗಳು, ಎಲ್ಲ ಪ್ರಮುಖ ಮುಖಂಡರುಗಳು, ಪದಾಧಿಕಾರಿಗಳು ಸೇರಿಸಿದ್ದೀವಿ. ಮಾಹಿತಿ ಕೊಡ್ತೀವಿ ನಾವು. ಈಗ ಚಾಮರಾಜನಗರದಲ್ಲಿ ಸಮಾವೇಶ ಮಾಡೋದಕ್ಕೆ ಅಂದರೆ ಬೆಂಗಳೂರು ಕಾರ್ಯಕ್ರಮ ಮುಗಿಸ್ಕೊಂಡು ಬಂದ ಮೇಲೆ ನಾವು ಮತ್ತೊಂದು ಅನುಭವ ವಿಷಯಗಳು ಅಲ್ಲಿ ಚರ್ಚೆ ಮಾಡಿ ನಗರದಲ್ಲಿ ಸಮಾವೇಶ ಮಾಡೋದಕ್ಕೆ ಅದು ರೂಪುರೇಷೆಗಳು 2000 ಜನ ಸೇರಿಸಬೇಕು, ಯಾರು